ಬಂಗಾರಪೇಟೆ ತಾಲೂಕಿನ ಗಾಣಿಗ ಸಮುದಾಯದ ವತಿಯಿಂದ ಬಾಬು ಮಾತನಾಡಿ 3 ಬಾರಿ ಶಾಸಕರಾಗಿ ಅಭಿವೃದ್ಧಿ ಹರಿಕಾರರು ಎಂದು ಹೆಸರು ಪಡೆದಿರುವ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಘುನಾಥ್ ಶೆಟ್ಟಿ, ಜಿಎನ್ ರಮೇಶ್, ಅಶ್ವಥ್ ಮಧುಸೂದನ್, ಮುನಿಸ್ವಾಮಿ ಶೆಟ್ಟಿ, ಎಸ್.ಎಂ. ಕುಮಾರ್, ಒಬಿಸಿ ಅಧ್ಯಕ್ಷ ಶೋಭನ್ ಬಾಬು, ಸಮುದಾಯದ ಎಲ್ಲ ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಬಿ.ಎಂ. ಸಾಕಪ್ಪ, ಎಂಟಿವಿ ನ್ಯೂಸ್. ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಾರ್ಟಿಗೆ, ನಾರಾಯಣಸ್ವಾಮಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರಿಗೆ, ಅಖಿಲ ಕರ್ನಾಟಕ ಗಾಣಿಗ ಸಂಘಕ್ಕೆ, ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಕೊಡುಗೆ ಬಂದು ಎಸ್.ಎನ್. ನಾರಾಯಣಸ್ವಾಮಿ ಅವರೇ. ಇಷ್ಟು ಮಾತ್ರ ಯಾವ ಶಾಸಕರು ಮಾಡಿಲ್ಲ. ಅದನ್ನು ಇದೊಂದು ಸಾಕು ಅವ್ರು ಮಾಡಿರೋದು, ಬೇರೆ ಎಲ್ಲ ಊರಲ್ಲೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಇದೇ ರೀತಿ ಇನ್ನೂ ಇದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡ್ತಾರಂತ ನಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೀವಿ ಅವ್ರ ಮೇಲೆ. ಅದೇ ರೀತಿ ದೇವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ನಾಳೆ ಅವ್ರದ್ದು ಹುಟ್ಟಿದಬ್ಬ ಇದೆ, ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ, ವಂದನೆಗಳು. ಪದಾಧಿಕಾರಿಗಳೇ ಮತ್ತು ಗಾಣಿಗ ಸಮುದಾಯದ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಮಸ್ಕರಿಸ್ತಾ, ನಮ್ಮ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ನೀಡಿ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ಎಲ್ಲರೂ ಒಕ್ಕಲಿನಿಂದ ನಾವು ಇದು ಮಾಡ್ತಾಯಿದ್ವಿ. ಸ್ವತಂತ್ರ ಬಂದ ನಂತರ ಸತತವಾಗಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಪಕ್ಷಗಳಿಂದಲೂ ಅನ್ಯಾಯ ಆಗ್ತಾನೇ ಇದೆ. ಒಂದು ಸಚಿವ ಸ್ಥಾನವನ್ನು ಇದುವರೆಗೂ ನೀಡಲಿಲ್ಲ. ದಯವಿಟ್ಟು ಈ ಬಾರಿ ಆದರೂ ನಮ್ಮ ಎಸ್.ಎನ್. ನಾರಾಯಣಸ್ವಾಮಿ ಅವರು 3 ಬಾರಿ ಗೆದ್ದಿರ್ತಕ್ಕಂಥ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಈ ಬಾರಿ ಆದರೂ ಖಂಡಿತ ಸಚಿವ ಸ್ಥಾನವನ್ನು ನೀಡಲೇಬೇಕು ಅಂತ ನಮ್ಮ ಸಂಘದ ಪರವಾಗಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನಮ್ಮ ಇಡೀ ತಾಲೂಕಿಗೆ ಗೊತ್ತಿದೆ, ಯಾವುದೇ ಸಮುದಾಯದವರು ಹೋಗಲಿ, ಯಾವುದೇ ಜಾತಿಯವರು ಹೋಗಲಿ, ಯಾವುದೇ ಧರ್ಮದವರು ಹೋಗಲಿ, ಅವರು ಸಮಾನವಾಗಿ ನಿಷ್ಕಲ್ಮಶವಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ನಿಸ್ವಾರ್ಥ ಸೇವೆಗೆ ನಾವು ಸ್ವಾಭಿಮಾನದಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ಈ ಬಾರಿ ಅವ್ರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತುಂಬ ಹೃದಯದಿಂದ ಕೇಳ್ತಾ ಇದ್ದೀವಿ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಕಮ್ಯುನಿಟಿ ಕ್ಯಾಸ್ಟು ಹೆಚ್ಚಾಗಿರೋದ್ರಿಂದ ಒಂದು ಬಾರಿ ಈ ಕೋಲಾರದಲ್ಲಿ ಒಬ್ಬರು ಶಾಸಕರು ಬಲಗೈ ಸಮುದಾಯದಲ್ಲಿ ಇದ್ದಾರೆ. ಅವರನ್ನು ನಾವು ಗುರುತಿಸಿಲ್ಲ ಅಂದರೆ ನಮ್ಮ ದುರ್ದೈವವಾಗುತ್ತೆ. ನಮ್ಮ ಇಡೀ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದವರು, ಎಲ್ಲ ಸಮುದಾಯದವರು ನಾವು ಕನಸು ಕಾಣ್ತಾ ಇರೋದೇನು ಅಂತಂದರೆ, ಎಸ್.ಎನ್. ನಾರಾಯಣಸ್ವಾಮಿಯವರು ಆ ವಿಧಾನ ಸಭೆಯ ಮೆಟ್ಲ ಹತ್ರ ನಿಂತು ಅವರ ಪ್ರಮಾಣ ವಚನವನ್ನು ನಾವು ಕಣ್ತುಂಬ ನೋಡಬೇಕು ಅಂತ ನಾವು ತುಂಬ ಆಶಿಸ್ತಾ ಇದ್ದೀವಿ. ನಮ್ಮ ಆಸೆಯನ್ನು ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಡಿ ಅಂತ ನಮ್ಮ ಸಂಘದಿಂದ ನಾವು ಕೇಳ್ಕೊತಾ ಇದ್ದೀವಿ.